ಮತ್ತೆ ಬರಬೇಕು. ರೋಡ್ಗಳಿಗೆಲ್ಲ ಗಿಡಗಳು ಹಾಕೋಣ. ಹಣ್ಣು ಗಿಡ ಬೇಕಂದ್ರೆ ಹಣ್ಣು ಗಿಡ ಹಾಕೋಣ, ಇಲ್ಲ ನೆರಳು ಗಿಡ ಬೇಕು ನೆರಳು ಹಾಕೋಣ. ಈಗ ಪ್ಲಾನ್ ಮಾಡಿ ಮಸೀದಿ, ದೇವಸ್ಥಾನ, ಚರ್ಚ್ಗಳಿದ್ರೆ ಎಲ್ಲ ಒಂದು ನಾಲ್ಕು ಗಿಡ ಹಾಕಿ ದೊರೀತದೆ. ಲವಂಗ ಇದು ಬಂದು ಚಕ್ಕೆ ಗಿಡ. ಇದು ಶ್ರೀಲಂಕಾ ಚಕ್ಕೆ, ಭಾರಿ ಕಾಸ್ಟ್ಲಿ ಚಕ್ಕೆ ಇದು. ಅಲಂಕಾರಕ್ಕೆ ಒಳ್ಳೆ ಭಾವನೆಯಿಂದ, ಒಳ್ಳೆ ಮನಸ್ಸಿಗೆ ನೆಮ್ಮದಿ ಮತ್ತೆ ಖುಷಿ ಕೊಡೋ ತರ ಗಿಡಗಳನ್ನು ನಮ್ಮಲ್ಲಿ ಭಾರಿ ಒಳ್ಳೆ ಒಳ್ಳೆ ಗಿಡ ದೊರೆಯುತ್ತದೆ. ಅಮೆಜಾನ್ ಫಾರೆಸ್ಟ್, ಅಮೆರಿಕನ್ ಫಾರೆಸ್ಟ್ ಪ್ಲಾಂಟ್. ಇದು ಜಬೋಟಿ ಕಾಬಾ ಅಂತ. ಇದು ದೊಡ್ಡ ಸೈಜ್, ನನಗಿಂತ ದೊಡ್ಡದಿದೆ ಪ್ಲಾಂಟ್. ಒಂದು ಗಿಡ 10,000 ರೂಪಾಯಿ ಒಂದು ಗಿಡ ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿ ಒಂದು ಗಿಡ 3 ವರ್ಷ ಆಗಿದ ಮೇಲೆ ಒಂದು ಗಿಡದಿಂದ 1ರಿಂದ 1.5 ಟನ್ ಜಬೋಟಿ ಕಾಬಾ ಫ್ರೂಟ್. ಇದು ಇದೆ ಓಲಿಯೋಸ್. ಇದು ಓಲಿಯೋಸ್ ಆಯಿಲ್. ಇದು ಪ್ರತಿ ಗಿಡಕ್ಕೆ ನಿಮಗೆ 1 ಟನ್ ಕಾಯಿ ಬರ್ತದೆ. ನೀವು ಆಯಿಲ್ ಮಾಡ್ಬೋದು, ಓಲಿಯೋ ಆಯಿಲ್. ಇಲ್ಲ ನೀವು ಕಾಯಿ ತಿನ್ನೋಕ್ಕಿಂತ ಮಾಡಬಹುದು, ಚಟ್ನಿ ಮಾಡ್ಬೋದು, ಎಣ್ಣೆ ಮಾಡಿ ಬಾಡಿಗೆ ಹಚ್ಚೋದು ಆಗಲಿ, ತಿನ್ನೋದು ಆಗಲಿ, ಮನೆಗೆ ಉಪಯೋಗ ಆಗಲಿ. 3,000 ರೂಪಾಯಿ ಪರ್ ಕೆಜಿ ಎಣ್ಣೆ ಇದೆ ಇವತ್ತು, ಫ್ರೆಶ್ ಆಯಿಲ್. ಬಟ್ ಇದರದ್ದು ಓಲಿಯೋಸ್. ರೂಫ್ ಗಾರ್ಡನ್ ನಲ್ಲಿ ಮಡಕೊಳ್ಳಕ್ಕೆ ಮಾವಿನ ಹಣ್ಣು ಗಿಡಗಳು ನೋಡಿ. ಇದು ಒಂದು 25-30 ಕೆಜಿ ಡ್ರಮ್ಗೆ ಹಾಕಿ ರೆಡಿ ಕೊಡ್ತಾ ಇದೀವಿ. ಇಲ್ಲಿ ಕಾಯಿ ಬಿಟ್ಟಿರೋದು ಗಿಡಗಳು ಕೊಡ್ತಾ ಇದೀವಿ. ಬರೇ 1,000 ರೂಪಾಯಿಗೆ ಒಂದು ಗಿಡ. ನಿಮಗೆ ಆಲ್ರೆಡಿ ಒಂದು 5-10 ಕೆಜಿ ಗಿಡದಲ್ಲಿನೇ ಫಸಲ್ ಸಿಕ್ಬಿಡುತ್ತೆ. ಈ ವರ್ಷನೇ 100 ರೂಪಾಯಿ ಅಂದ್ರೂ 500-600 ರೂಪಾಯಿ ಇವಾಗಲೇ ವಸೂಲಿ ಆಗ್ಬಿಡುತ್ತೆ ಒಂದು 2 ತಿಂಗಳ ಒಳಗಡೆ. ಇದು ನೋಡಿ ಕಾಯಿಗಳು ತುಂಬಿಕೊಂಡಿದೆ. ಹೆಂಗೆ ತುಂಬಿಕೊಂಡಿದೆ ಇಲ್ಲಿ ನೋಡಿ ಕಾಯಿಗಳು. ಇದು ಮನೆ ಮೇಲೆ ಮಾಡಕೊಂಡು ರೂಫ್ ಗಾರ್ಡನ್ ನಲ್ಲಿ ಅದು ಮಾಡೋವರೆಗೇನೋ ಒಳ್ಳೆ ಗಿಡಗಳಿದೆ. ಇದು 2 ವರ್ಷದಲ್ಲಿ ನಿಮ್ಗೆ ಫಸಲುಗಳು ಬಂದ್ಬಿಡುತ್ತೆ. 2 ವರ್ಷ. ಇದೆಲ್ಲ ಕಸಿ ಆಗಿರೋ ಗಿಡಗಳು. ಕಸಿ ಆಗಿರೋ ಗಿಡಗಳು ಇವತ್ತು 1 ಕೆಜಿ 150 ರೂಪಾಯಿ ಇದೆ. ಒಂದು ಗಿಡಕ್ಕೆ 600 ಕೆಜಿ 800 ಕೆಜಿ ಬರ್ತಾ ಇದೆ ಫಸಲು. ಈಗ ನಮ್ಮನ್ನ ತಗೊಂಡು ಹೋಗಿ ಈಗ ಪಲಂನರ್ ಹತ್ರ ಆಂಧ್ರದಲ್ಲಿ ಒಬ್ರು ಹಾಕಿದ್ದಾರೆ. ನಾವು ಕೊಟ್ಟಿದ್ದ ಗಿಡಗಳು ಆಲ್ರೆಡಿ 50 ಕೆಜಿ 60 ಕೆಜಿ ಫಸ್ಟ್ ವರ್ಷನೇ ಫಸಲ್ ಬಂದ್ಬಿಟ್ಟಿದೆ. ಹಾಸ್ಕ್ ವೆರೈಟಿ ಇದೆ, ಬಲ್ಪ್ ವೆರೈಟಿ ಇದೆ, ಗ್ರೀನ್ ವೆರೈಟಿ ಇದೆ. 3 ವೆರೈಟಿ ನಮ್ಮಲ್ಲಿ ಇದೆ. ಇದು ಬರೀ 500 ರೂಪಾಯಿಗೆ ಗಿಡ ಕೊಡ್ತಾ ಇದೀವಿ. ಚಿಕ್ಕ ಗಿಡ ಇದೆ, ಅದು 250 ರೂಪಾಯಿ. ಕಸಿ ಆಗದಿರೋ ಗಿಡ ಇದೆ, ಅದು ಬರೀ 100 ರೂಪಾಯಿ. साथ सपोर्ट पानी ಅಂತ ಅಲ್ಲ ನಿನ್ನದ ಕौन रही है ಪ್ಲಾಂಟ್ ಹಾಕಬಹುದು. ಅದೂನು ಲಾಭದಾಯಕ ಇದೆ. ಮತ್ತೆ ತೆಂಗಿದೆ, 2 ವರ್ಷಕ್ಕೆ ಬರುವಂಗೆ ತೆಂಗಿದೆ. ನೀವು 20 ಅಡಿಗೆ ಒಂದು ತೆಂಗು ಹಾಕಬಹುದು ಅಂತ. ಅದು ತೆಂಗು ನಿಮಗೆ ವರ್ಷಕ್ಕೆ ನಿಮ್ಗೆ 500 600 ಕಾಯಿ ಪ್ರತಿ ಒಂದು ಗಿಡಕ್ಕೆ ಸಿಗುತ್ತೆ. ಆಫ್ರಿಕನ್ ಹೈಬ್ರಿಡ್ ಟಾಲ್ ಭಾರಿ ಒಳ್ಳೇದು. 100 ವರ್ಷ ಗಿಡದು ಗ್ಯಾರಂಟಿ. ಮತ್ತೆ ಕಾಯಿ ದೊಡ್ಡ ಸೈಜ್ ಬರುತ್ತೆ, ಕೊಬ್ಬರಿ ದಪ್ಪ ಬರುತ್ತೆ, ಕುಡಿಯೋಕ್ಕೆ ಎಣ್ಣೀರು ಬೇಕಾಗಿದ್ರೆ 1 ಲೀಟರ್ ನೀರು ಸಿಗುತ್ತೆ. ಇಂಥ ಗಿಡಗಳು ನಾವು ಮಾರ್ತಾ ಇದ್ದೀವಿ. ಆಪಲ್ ಪ್ಲಾಂಟ್ಸು ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ನಲ್ಲಿ ಜನಗಳು ಹೇಳ್ತಾ ಇದ್ರು ಬರೋದಿಲ್ಲ ಇದು ಬರೋದಿಲ್ಲ ಅಂತ. ಫಸ್ಟ್ ನಾವು ತಗೊಂಡು ಬಂದು ಹಾಕಿದ್ದೀವಿ. ಇದು ನಮ್ಮಲ್ಲಿ 6 ಟೈಪ್ಸ್ ವೆರೈಟಿ ಇದೆ. ಇಟಾಲಿಯನ್ ಇದೆ, ಮತ್ತೆ ಅಮೆರಿಕನ್ ಆಪಲ್ ಇದೆ, ಗ್ರೀನ್ ಆಪಲ್ ಇದೆ, ಅಣ್ಣ ಆಪಲ್ ಇದೆ, ಹರ್ಮೆನ್ 99 ಇದೆ, ಡಾರ್ಸೆಟ್ ಗೋಲ್ಡನ್ ಇದೆ. ಎಲ್ಲ ವೆರೈಟಿ ತಂದಿದ್ದೀವಿ.
ಹಾಕಿದ್ದೀವಿ. ಈಗ ಫಸಲ್ ಬರ್ತಾ ಇದೆ. ಯಾರ್ಯಾರು ಬರೋದಿಲ್ಲ ಅಂದ್ರು ಅವರೇ ಈಗ 10-20 ಗಿಡ ತಗೊಂಡೋಗಿ ಅವ್ರ ಭೂಮಿಗಳಲ್ಲಿ ನಾಟ್ತಾ ಇದ್ದಾರೆ. ನಮ್ಮಲ್ಲಿ ಪ್ರತಿ ಒಂದು ವೆರೈಟಿ ಇದೆ, ಒಳ್ಳೆ ಕಾಯಿ ಬರೋದು ವೆರೈಟಿ ಇದೆ. ಒಂದು 6 ತಿಂಗಳು 1 ವರ್ಷ ಒಳಗಡೆ ಫಸಲ್ ತಿರೋ ಥರ ನಿಮಗೆ ಗಿಡಗಳು ನಮ್ಮಲ್ಲಿ ದೊರೆಯುತ್ತದೆ ಆಪಲ್ದು. ಈ ವಿಚಾರವನ್ನು ಎಲ್ಲರಿಗೆ ತಿಳಿಸಲಿ. ಇಡೀ ನಮ್ಮ ಬನ್ನೂರು ಟೌನು ಅಕ್ಕಪಕ್ಕ ಹಳ್ಳಿಗಳಲ್ಲಿ ಎಲ್ಲರವರೆಗೆ ತಿಳುವಳಿಕೆ ಆಗಲಿ. ಮತ್ತೆ ನಾನು ಅಧ್ಯಕ್ಷರಾಗಿದ್ದೇನೆಲ್ಲ ಜನಗಳಿಗೆ ಒಂದು ಸೇವೆ ಸಂಸ್ಥೆ ಪ್ರಕಾರ ಹೋಗಬೇಕು. ಮತ್ತೆ ನಮ್ಮ ಸಣ್ಣ ಪುಟ್ಟ ಲಾಭಕ್ಕೋಸ್ಕರ ನಾವು ಮೋಸಾದ್ರೂ ಏನೂ ಮಾಡ್ತಾ ಇಲ್ಲ. ಒರಿಜಿನಲ್ ಪ್ಲಾಂಟ್ಸ್ ಕಾಯಿಗಳು ಬಿಟ್ಟಿರೋ ಗಿಡಗಳು ಕೊಡ್ತಾ ಇದ್ದೀವಿ. ಬಂದು ನೋಡಿ ಕಣ್ಣಾರ ಅಂತ ಕಾಯಿಗಳು ಬಂದಿರೋ ಗಿಡಗಳು ತಗೊಂಡು ಹೋಗಿ ನಾಟಿ ಎಲ್ಲ ರೈತರು ಲಾಭ ಪಡೀಲಿ ಅಂತ ನನ್ನ ಕೋರಿಕೆ. ನಾನು ಒಬ್ಬನಲ್ಲ, ನಮ್ಮ ಇಡೀ ಬನ್ನೂರು ಟೌನು ಎಲ್ಲ ರೈತರು ಸಂತೋಷ ಆಗಬೇಕು, ಸಂತೋಷ ಪಡಿಬೇಕು. 1.5 ವರ್ಷ ತೋಟ ಇದು. ಬರೀ 1.5 ವರ್ಷದಲ್ಲಿ ನಾನು ಏನು ಡೆವಲಪ್ಮೆಂಟ್ ಮಾಡಿದ್ದೀನಿ ಇದು ನೋಡಿಬಿಟ್ಟು ಎಲ್ಲ ರೈತರು ಗಮನಿಸಬೇಕು.